ಓಂ ಸ್ತುತಾಸುರೈಃ ಪೂರ್ವಮಭೀಷ್ಟ ಸಂಶ್ರಯಾ ತಥಾ ಸುರೇಂದ್ರೇಣ ದಿನೇಶು ಸೇವಿತಾ ಕರೋತು ಸಾ ನಃ ಶುಭಹೇತುರೀಶ್ವರೀ ಶುಭಾನಿ ಭದ್ರಾಣ್ಯಪಿ ಹಂತು ಚಾಪದಃ ಯಾ ಸಾಂಪ್ರತಂ ಚೋದ್ದತ ದೈತ್ಯತಾಪಿತೈ ರಶ್ಮಾಭಿರೀಷಾ ಚ ಸುರೈರ್ನಮಸ್ಕೃತೆ ಯಾ ಚ ಸ್ಮೃತಾ ತತ್ಕ್ಷಣಮೇವ ಹಂತಿ ನಃ ಸರ್ವಾಪದೋ ಭಕ್ತಿ ವಿನಮ್ರ ಮೂರ್ತಿಭಿಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಲಾಭಕರ, ಸಮೃದ್ಧಿಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ತುಲಾರಾಶಿ ರಾಹು ಕೇತುಗಳ ಬದಲಾವಣೆ ಆಗ್ತಾ ಇದೆ. ಈ ಬದಲಾವಣೆ ಕುರಿತಾಗಿ ಏನೇನು ಫಲ, ಶುಭ ಅಶುಭ ವಿಚಾರಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ಈ ವಿಡಿಯೋ ನಿಮಗೆ ತಿಳಿಸ್ಕೊಡ್ತೇನೆ. ತುಲಾರಾಶಿಯವರು ಖಂಡಿತವಾಗಲೂ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಬೇಕು. ಯಾಕೆ ಅಂತಂದರೆ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆ ಸುವರ್ಣಾವಕಾಶ, ಒಂದು ಒಳ್ಳೆ ಅದ್ಭುತವಾದಂಥ ಸಂದರ್ಭ ಭಗವಂತ ನಿಮಗೆ ಕೊಡ್ತಾ ಇದ್ದಾನೆ. ಈ ತಿಂಗಳಿಂದನೇ ಪ್ರಾರಂಭ ಆಗ್ತಾ ಇದೆ. ಹಾಗಾಗಿ ಖಂಡಿತವಾಗ್ಲೂ ತುಲಾರಾಶಿಯವರು ಸಂಪೂರ್ಣವಾಗಿ ನೋಡಿ ಈ ವಿಡಿಯೋನ, ನಿಮಗೆ ಅರ್ಥ ಆಗತ್ತೆ. ರಾಹು ಹಾಗೂ ಕೇತುಗಳ ಬದಲಾವಣೆ ನಾನೀಗಾಗಲೇ ಹೇಳಿದೆ. ರಾಹು ಮತ್ತು ಕೇತು ಅಪ್ರದಕ್ಷಿಣೆ ಕುರ್ವಾಣಂ. ಅಪ್ರದಕ್ಷಿಣೆ, ಪ್ರದಕ್ಷಿಣೆ ಅಲ್ಲ, ಉಲ್ಟಾ ಸುತ್ತೋದು. ಹೇಳುತ್ತೆ ಶ್ಲೋಕನೆ, ರಾಹುಂ ಧೂಮ್ರವರ್ಣಂ ಧೂಮ್ರಮಾಲ್ಯಾಂಬರದನಂ ಧೂಮ್ರಗಂಧಾನುಲೇಪನಂ ಧೂಮ್ರಾಶ್ವಧೂಮ್ರ ಛತ್ರ ಧ್ವಜರಥ ಪತಾಕಾದಿಶೋಭಿತಂ ದಿವ್ಯಂ ಮೇರುಂ ಅಪ್ರದಕ್ಷಿಣೆ ಕುರ್ವಾಣಂ ಗ್ರಹಮಂಡಲೇ ಪ್ರವಿಷ್ಟಂ. ಅಪ್ರದಕ್ಷಿಣೆ ಕುರ್ವಾಣಂ, ಉಲ್ಟಾ ಪ್ರದಕ್ಷಿಣೆ ಮಾಡಿಕೊಂಡು ಗ್ರಹಮಂಡಲವನ್ನು ಪ್ರವೇಶ ಮಾಡುವಂತಹ ಗ್ರಹಗಳು ಯಾರು ಅಂದರೆ ರಾಹು ಹಾಗೂ ಕೇತು. ಪ್ರಸ್ತುತ ಸಂದರ್ಭದಲ್ಲಿ ನಿಮಗೆ ರಾಹು ಕೇತುಗಳು ಒಂದು ಉತ್ತಮವಾದ ಸ್ಥಾನದಲ್ಲಿ ಇಲ್ಲ. ರಾಹು 6ನೇ ಮನೆಯಲ್ಲಿದ್ದು ಇಷ್ಟು ದಿನ ರೋಗ ಬಾಧೆಗಳು, ಶತ್ರು ಬಾಧೆಗಳು, ಋಣ ಬಾಧೆಗಳನ್ನು ಹೆಚ್ಚು ಪಡ್ತಾ ಇದ್ರಿ. ಈಗ ರಾಹು 5ನೇ ಮನೆಗೆ ಬರ್ತಾರೆ. 6ನೇ ಮನೆ ರಾಹು ಗುರುವಿನ ಮನೆ, 5ನೇ ಮನೆ ರಾಹು ಶನಿಯ ಮನೆ. ಶನಿ ಮತ್ತು ರಾಹುಗೆ ಏನು ದೊಡ್ಡ ವ್ಯತ್ಯಾಸ ಇಲ್ಲ. ಶನಿವತ್ ರಾಹು ಅಂತ ಹೇಳ್ತೀವಿ, ಕುಜವತ್ ಕೇತು ಅಂತ ಹೇಳ್ತೀವಿ. ಶನಿವತ್ ರಾಹು ಅದರಿಂದ 5ನೇ ಮನೆಗೆ ಬಂದರೆ ಪಂಚಮಾರಿಷ್ಟ ದೋಷ ಬರುತ್ತಾ ಗುರುಗಳೇ, ಸಂತಾನ ಬಲಹೀನವಾಗುತ್ತಾ ಗುರುಗಳೇ, ಆಸ್ತಿ ಇತ್ಯಾದಿಗಳು ನಮ್ಗೆ ಬಂದು ಸೇರೋದಿಲ್ವಾ ಅನ್ನುವಂಥ ನಿಮ್ಮ ಪ್ರಶ್ನೆಗಳಿಗೆಲ್ಲ ಬಹಳ ಸರಳವಾದ ಉತ್ತರ. ಏನೂ ಭಯಪಡೋ ಅವಶ್ಯಕತೆ ಇಲ್ಲ. ಇದು ಗೋಚಾರದಲ್ಲಿ ಅಪ್ಲೈ ಆಗಲ್ಲ, ಜನ್ಮ ಜಾತಕದಲ್ಲಿ ಪಂಚಮಾರಿಷ್ಟ ಅಪ್ಲೈ ಆಗುತ್ತೆ. ಹಾಗಾಗಿ ಚಿಂತೆ ಮಾಡೋ ಅವಶ್ಯಕತೆ ಬೇಡ. ರಾಹು 5ನೇ ಮನ ಬರೋದ್ರಿಂದ ಏನು ಫಲ, ಗ್ರಂಥ ಏನು ಹೇಳುತ್ತೆ? ಪ್ರಜ್ಞಾ ಪ್ರತಿಭಾ ಮೇಧಾ ವಿವೇಕ ಶಕ್ತಿ ಪುರಾತನಂ ಪುಣ್ಯಂ ಮಂತ್ರ ಮಾತೃತನೂಜಾಹ ಪಂಚಮ ಭಾತ್ ಸೌ ಮನಸ್ಯಪಿ ಚಿಂತ್ಯಂ ಅನ್ನುವಂಥ ಶ್ಲೋಕ. ಪಂಚಮದಲ್ಲಿ ರಾಹು ಬಂದಾಗ ಜನ್ಮ ಜಾತಕ ಬೇರೆ, ಗೋಚಾರ ಬೇರೆ. ಜನ್ಮ ಜಾತಕದ ಅನುಸಾರವಾಗಿ ಕೆಟ್ಟದ್ದು, ಗೋಚಾರದಲ್ಲಾದರೆ ಶನಿಯ ಮನೆ ಆದ್ದರಿಂದ ವಿಶೇಷವಾಗಿ ನಿಮ್ಮ ಒಂದು ಮಾತಿಗೆ ವ್ಯಾಲ್ಯೂ ಸಿಗಲಿಕ್ಕೆ ಪ್ರಾರಂಭ ಆಗುತ್ತೆ. ಕೊಟ್ಟ ಹಣ ಹಿಂದಿರುಗಿ ಬರಲಿಕ್ಕೆ ಪ್ರಾರಂಭ ಆಗುತ್ತೆ. ಶತ್ರುಗಳು ಮಿತ್ರರಾಗ್ತಾರೆ. ಮತ್ತು ವಿಶೇಷವಾದಂಥ ಫಲಗಳು ಅಭಿವೃದ್ಧಿ ಆಗುತ್ತೆ. ಜೊತೆಗೆ ಸ್ವಲ್ಪ ತಾಮಸ ರಾಜಸಿಕ ಗುಣಗಳು ಹೆಚ್ಚಾಗುತ್ತೆ. ನಿಮಗೆ ಕೋಪ ಮಾಡ್ಕೊಳ್ಳೋದು, ಸಿಟ್ಟು ಮಾಡ್ಕೊಳ್ಳೋದು, ಅಪ್ಪ ಅಮ್ಮನ ಮೇಲೆ ಸಿಟ್ಟು ಮಾಡ್ಕೊಳ್ಳೋದು, ನಿಮ್ಮ ಹಿರಿಯರು ನಮಗೇನೋ ಮಾಡಿಲ್ಲ ಆಸ್ತಿ ಅಂತ ಸಿಟ್ಟು ಮಾಡ್ಕೊಳ್ಳೋದು, ಈ ಥರದ್ದು ಪ್ರಭಾವಗಳು ಬರುತ್ತೆ. ಸಂತಾನಕ್ಕೆ ಜನ್ಮ ಜಾತಕದಲ್ಲಿ 5ನೇ ಮನೆ ರಾಹು ಇದ್ದರೆ ಸಮಸ್ಯೆ, ಗೋಚಾರದಲ್ಲಿ 5ನೇ ಮನೆ ರಾಹು ಇದ್ದರೆ ಸಮಸ್ಯೆ ಇಲ್ಲ. ಗುರುಬಲ ಇರೋದ್ರಿಂದ ಸಂತಾನಕ್ಕೆ ಏನೂ ತೊಂದರೆಗಳಾಗಲ್ಲ. ಹಾಗೆ ಏನು ನೆಗೆಟಿವಿಟೀಸು ಯಾವುದು ಕೂಡ ರಾಹುವಿಂದ ನಿಮಗೆ ಬರೋದಿಲ್ಲ, ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಅಕಸ್ಮಾತ್ ನಿಮ್ಮ ಮೂಲ ಜಾತಕದಲ್ಲೇನಾದರೂ ರಾಹು ಬಲಿಷ್ಠವಾಗಿ ಉಚ್ಚ ಸ್ಥಾನದಲ್ಲೋ ಮಿತ್ರಕ್ಷೇತ್ರದಲ್ಲೋ ಇದ್ದುಬಿಟ್ರೆ ನಿಮ್ಮಂಥ ಅದೃಷ್ಟವಂತರು ಯಾರೂ ಇಲ್ಲ. ಬೇಕಾದರೆ ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸನ್ನು ಮಾಡಿಸ್ಕೊಂಡು ಏನಾದರೂ ಸುಲಭ ಪರಿಹಾರಗಳು ಮಾಡಲಿಕ್ಕೆ ಸಾಧ್ಯ ಅಂತ ಚಿಂತನೆ ಮಾಡಿಕೊಂಡ್ರೆ ಖಂಡಿತವಾಗಲೂ ಮತ್ತಷ್ಟು ಶುಭ ಫಲವನ್ನು ರಾಹುಕೇತುಗಳಿಂದ ಕಾಣ್ಬೋದು. ಇನ್ನು ಕೇತು 12ನೇ ಮನೆಯಿಂದ 11ನೇ ಮನೆಗೆ ಹೋಗ್ತಾ ಇದ್ದಾರೆ, ಲಾಭಸ್ಥಾನಕ್ಕೆ, ಮೋಕ್ಷ ಸ್ಥಾನದಿಂದ ಲಾಭಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ವಾಮಕರ್ಣೋರ್ಥ ಲಾಭಶ್ಚ ಚಿಂತ್ಯ ಏಕಾದಶೇನತೆ ಲಾಭಸ್ಥಾನೇನ ರಾಶ್ಯಾದ್ ಅಖಿಲ ಧನ ಚಯ ಪ್ರಾಪ್ತಿಮಿಚ್ಛಂತಿ ಸರ್ವೇ. ಕೇತು 11ನೇ ಮನೆಯಲ್ಲಿದ್ರೆ ಏನಾಗುತ್ತೆ ಹೇಳುತ್ತೆ, ಲಾಭೇ ಅರ್ಥ ಸಂಚಯಂ ಅನೇಕ ಗುಣಂ ಸುಭೋಗಂ ಸುದ್ರವ್ಯಂ
ಸೋಪಕರಣಂ ಸಕಲಾರ್ಥ ಸಿದ್ಧಿಂ ಅಂತ ಒಂದು ಶ್ಲೋಕ ಹೇಳುತ್ತೆ. ಎಂಬಂತೆ ಕೇತುವು ಲಾಭಸ್ಥಾನದಲ್ಲಿದ್ದಾಗ ಅನೇಕ ಸದ್ಗುಣಗಳಿಂದ ಕೂಡುವಂತಹ ಮನುಷ್ಯರಾಗುತ್ತೀರಾ. ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಇಬ್ಬರಿಗೂ ಅಪ್ಲೈ ಆಗುತ್ತೆ. ಹಣ ಅನ್ನುವಂಥದ್ದು ನಿಮಗೆ ನಿಮ್ಮ ಶಕ್ತ್ಯಾರ್ಜಿತ ಕಷ್ಟಾರ್ಜಿತ ಹಣ ಅನುಕೂಲ ನಿಮಗಾಗುತ್ತೆ. ಪೂರ್ವಭಾವಿಯಾಗಿ ಪರೋಪಕಾರವನ್ನು ಮಾಡ್ತೀರಾ, ಹೆಚ್ಚು ಜನರ ಸಹಾಯವನ್ನು ಮಾಡಲಿಕ್ಕೆ ಶುರು ಮಾಡ್ತೀರಾ. ಸನ್ಮಾರ್ಗದಿಂದಲೇ ಬದುಕುವಂತಹ ಯೋಗ ನಿಮಗೆ ಪ್ರಾಪ್ತಿ. ಸ್ವಲ್ಪ ಮನೆಯನ್ನು ಸಿಂಗಾರ ಮಾಡೋದು, ವಿವಿಧ ಗೃಹೋಪಕರಣಗಳನ್ನು ತಂದಿಡೋದು, ನಿಮ್ಮ ಸಂತೋಷಕ್ಕೆ ಖರ್ಚು ಮಾಡುವಂತಹದ್ದು ಹೆಚ್ಚು ಕಾಣ್ತಾ ಇದೆ. ಮತ್ತು ಆಚಾರ ಸಂಪನ್ನರಾಗ್ತೀರ. ದೈವಿಕ ಭಕ್ತಿ, ಜ್ಞಾನ ಭಕ್ತಿ, ಅಧ್ಯಾತ್ಮ ಭಕ್ತಿ, ಪುಣ್ಯಕ್ಷೇತ್ರಗಳ ದರ್ಶನ ಇತ್ಯಾದಿ ಎಲ್ಲವೂ ಕೂಡ ಕೇತು ನಿಮಗೆ ಫಲವಾಗಿ ಕೊಡ್ತಾನೆ. ಮೇ ತಿಂಗಳಲ್ಲಿ ಆಗ್ತಾ ಇರ್ತಕ್ಕಂಥ ಬದಲಾವಣೆ ಗುರುವಿಂದ ಉತ್ತಮ ಫಲ, ರಾಹುವಿಂದ ಉತ್ತಮ ಫಲ, ಕೇತುವಿಂದ ಉತ್ತಮ ಫಲ. ಈಗಾಗಲೇ ಬದಲಾವಣೆ ಆಗಿರ್ತಕ್ಕಂಥ ಶನಿಯಿಂದ ಅತ್ಯಂತ ಉತ್ತಮ ಫಲ. ಕಾರಣ ಪಂಚಮ ಶನಿ ಪ್ರಭಾವ ದೂರ ಆಯಿತು ತುಲಾ ರಾಶಿಯವರಿಗೆ. ಸುಮಾರು 5 ವರ್ಷಗಳಿಂದ ಇದ್ದಂತಹ ಅರ್ಧಾಷ್ಟಮ ಹಾಗೂ ಪಂಚಮ ಶನಿ ಪ್ರಭಾವ ನಿಮಗೆ ದೂರವಾಗಿ ಹಿಂದಿನ ತಿಂಗಳು ಅಂದರೆ ಮಾರ್ಚ್ 29ನೇ ತಾರೀಕಿಗೆ ನಿಮಗೆ ಸಂಪೂರ್ಣ ಬದಲಾವಣೆಯಾಗಿ ಶನಿ ಬಂದು 6ನೇ ಮನೆಗೆ ಬಂದುಬಿಟ್ರು. ಯಾವುದೇ ಪ್ರಭಾವ ನಿಮಗಿಲ್ಲ. ಶನಿಯಿಂದ, ಗುರುವಿಂದ, ರಾಹುಕೇತುಗಳಿಂದ ಅತ್ಯಂತ ಉತ್ತಮ ಫಲವೇ ಹೊರತು ತುಲಾ ರಾಶಿಯವರಿಗೆ ಏನು ಭಯಪಡ ಅವಶ್ಯಕತೆ ಇಲ್ಲ. ತುಲಾ ರಾಶಿಯವರಿಗೆ ಅದೃಷ್ಟ ತುಂಬ ಚೆನ್ನಾಗಿದೆ. ಇನ್ನೂ ಕೆಲವೊಂದು ಅದೃಷ್ಟ ಬೇಕು ಅನ್ನುವಂಥವರು ನಾನೊಂದು ಬೀಜಾಕ್ಷರಿ ಹೇಳ್ಕೊಡ್ತೀನಿ. ಇದನ್ನು ಪ್ರತಿನಿತ್ಯ 54, 108 ಅಥವಾ 10 ನಿಮಿಷ ಇದೊಂದು ಬೀಜಾಕ್ಷರಿನ ಜಪ ಮಾಡೋದು ಉತ್ತಮ. ಭಾಳ ಸಿಂಪಲ್. ಓಂ ಹಾಂ ಹಂಸಃ ಹ್ರೌಂ ಹ್ರೌಂ ಓಂ, ಇದು ಮಂತ್ರ. ಓಂ ಹಾಂ ಹಂಸಃ ಹ್ರೌಂ ಹ್ರೌಂ ಓಂ. ಇನ್ನೊಮ್ಮೆ ಹೇಳ್ತೀನಿ. ಓಂ ಹಾಂ ಹಂಸಃ ಹ್ರೌಂ ಹ್ರೌಂ ಓಂ. ಇದನ್ನು ಪ್ರತಿನಿತ್ಯ ಜಪ ಮಾಡ್ತಾ ಇದ್ದರೆ ದೇಹದ ಆರೋಗ್ಯ ಉತ್ತಮವಾಗಿ, ಬರಬಹುದಾದ ಸಮಸ್ಯೆಗಳು ದೂರವಾಗಿ ಮತ್ತಷ್ಟು ಅದೃಷ್ಟಗಳನ್ನು ನೀವು ಕಂಡುಕೊಳ್ಳುವಂತಹ ಸಾಧ್ಯತೆಗಳು ಹೆಚ್ಚಿನ ಪ್ರಮಾಣದಲ್ಲಿ ಕಾಣ್ತಾ ಇದೆ ವೀಕ್ಷಕರು. ಓವರಾಲ್ ನೋಡಿದಾಗ ತುಲಾ ರಾಶಿಯವರಿಗೆ ಅತ್ಯಂತ ಶುಭ ಮಾಸ, ಸಂತಸದ ಮಾಸ. ಯಾವುದೇ ಪರಿಹಾರ ಬೇಕಿಲ್ಲ, ಯಾವುದೇ ಪೂಜೆ ಬೇಕಿಲ್ಲ, ಯಾವುದೇ ದರ್ಶನ ಬೇಕಿಲ್ಲ. ಸ್ತೋತ್ರಗಳನ್ನು ಮಾತ್ರ 2 ಹೇಳಿದ್ದು ನೀವು ಕೇಳಿಸ್ಕೊಂಡ್ರೆ ಸಾಕು, ಇನ್ನೇನು ಭಯಪಡೋ ಅವಶ್ಯಕತೆ ಇಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ತುಲಾ ರಾಶಿಯವರ ರಾಹುಕೇತು ಗುರು ಬದಲಾವಣೆವಾಗಿ ನಿಮಗೊಂದು ಮಾಹಿತಿಯನ್ನು ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು.